ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಳಿ ಕೂದಲನ್ನು ಹೇಗೆ ನ್ಯಾಚುರಲ್ ಆಗಿ ಕಪ್ಪಾಗಿಸುವುದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನನ್ನ ಹೇರ್ಸು ಕೂಡ ತುಂಬಾ ವೈಟ್ ಆಗಿದೆ, ತುಂಬ ಮುಂದೆನೇ ಜಾಸ್ತಿ ಆಗಿದೆ. ನಾನು ಯಾವುದೇ ರೀತಿಯ ಕಲರ್ಸನ್ನು ಹಾಕೋದಿಲ್ಲ. ಕಲರ್ಸ್ಗಳಲ್ಲಿ ಇಮಿಡಿಯೇಟಾಗಿ ಕಪ್ಪಾಗತ್ತೆ, ಬಟ್ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಹಾಗೆ 1 ತಿಂಗಳಕ್ಕಿಂತ ಹೆಚ್ಚಾಗಿ ಇರೋದಿಲ್ಲ. ಬಟ್ ನಾನಿವಾಗ ಹೇಳ್ತಾ ಇರೋ ನ್ಯಾಚುರಲಾಗಿ ಹೇರ್ ಡೈಯನ್ನು ಮಾಡ್ಕೊಳ್ಳೋದ್ರಿಂದ ಮಿನಿಮಮ್ 3 to 4 ಮಂತ್ವರೆಗೂ ಬಿಳಿ ಕೂದಲು ಹಾಗೇ ಇರುತ್ತೆ ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ನ್ಯಾಚುರಲಾಗಿ ಹೇರ್ ಹೇಗೆ ಬ್ಲ್ಯಾಕ್ ಇರುತ್ತೋ ಅದೇ ರೀತಿ ಕೂಡ ಇದು ಇರುತ್ತೆ. ಯಾರೆಲ್ಲ ನನ್ನ ವಿಡಿಯೋಗೆ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೂಪುರ್ ಹೆನ್ನಾ ಮೆಹಂದಿ. ಇದು ಎಲ್ಲ ಅಂಗಡಿಗಳಿಗೂ ಕೂಡ ಸಿಗುತ್ತೆ. ಪ್ಯೂರ್ ಆಗಿರುತ್ತೆ ಮತ್ತು ಯಾವುದೇ ರೀತಿಯ ಕೆಮಿಕಲ್ಸ್ ಇರೋದಿಲ್ಲ, ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ, ಹೇರ್ ಕೂಡ ಫಾಲ್ ಆಗೋಲ್ಲ, ಹೇರ್ ಉದುರೋದಿಲ್ಲ. ಅದಕ್ಕೆ ನಾನು ನೂಪುರ್ ಹೆನ್ನಾ ಮೆಹಂದಿಯನ್ನು ಯೂಸ್ ಮಾಡ್ತೇನೆ. ನೋಡಿ, ಒಂದು ಬೌಲಿಗೆ ಹೆನ್ನಾ ಮೆಹಂದಿಯನ್ನು ಹಾಕಿದ್ದೇನೆ. ಅದ್ರ ಜೊತೆಗೆ ನೆಲ್ಲಿಕಾಯಿ ಪುಡಿಯನ್ನು ಹಾಕೋದನ್ನು, ಮಿಕ್ಸ್ ಮಾಡೋದನ್ನು ತಪ್ಪಿಸ್ಬೇಡಿ. ಯಾಕೆ ಅಂತಂದರೆ ಇದರಲ್ಲಿ ವಿಟಮಿನ್ ಸಿ ಇದೆ. ಇದನ್ನು ಹಾಕೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ನಾನು ನೋಡಿ, ಇವಾಗ ನನ್ನ ಹೇರ್ಸ್ಗೆ ಎಷ್ಟು ಬೇಕು ಅಷ್ಟು ನಾನು ಮೆಹಂದಿ ಪೌಡ್ರನ್ನು ತೊಗೊಂಡಿದ್ದೇನೆ. ಒಂದು ಪ್ಯಾಕೆಟಲ್ಲಿ ನಾನು 3 to 4 ಟೈಮ್ಸ್ ಯೂಸ್ ಮಾಡ್ತೇನೆ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ನೆಲ್ಲಿಕಾಯಿ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ಎರಡನ್ನೂ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಡಿಕಾಕ್ಷನ್ ಬ್ಲ್ಯಾಕ್ ಟೀಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿದ್ದೇನೆ. ಇಷ್ಟು ಹದ ಬರಬೇಕು. ಯಾಕೆ ಬ್ಲ್ಯಾಕ್ ಟೀ ಅಂದರೆ ಚೆನ್ನಾಗಿ ಕಲರಿಂಗ್ ಬರುತ್ತೆ, ಅದಕ್ಕೋಸ್ಕರ ನಾನು ಟೀ ಪೌಡ್ರಿಂದ ಡಿಕಾಕ್ಷನ್ ಮಾಡಿಬಿಟ್ಟು ಅದರಲ್ಲಿ ಕಲಸಿ ಇಟ್ಕೊಂಡಿದ್ದೇನೆ. ಇದನ್ನು ಡೈರೆಕ್ಟಾಗಿ ಹಾಗೆ ಅಪ್ಲೈ ಮಾಡಬಾರ್ದು. 4 hours ಇದನ್ನು ನೆನೆಲಿಕ್ಕೆ ಬಿಡಬೇಕು. 4 hours ಇಡೋದ್ರಿಂದ ಚೆನ್ನಾಗಿ ಕಲರ್ ಕೂಡ ಬರುತ್ತೆ. ನಾನು 4 hours ಒಂದು ಮುಚ್ಚಳವನ್ನು ಹಾಕಿಬಿಟ್ಟು 4 hours ಹಾಗೆ ಬಿಟ್ಬಿಟ್ಟಿದ್ದೆ. ಚೆನ್ನಾಗಿ ಇವಾಗ ನೋಡಿ ನೆಂದಿದೆ, ಅದು ಕಲರ್ ಕೂಡ ಬಂದಿದೆ. ತೆಗೆದುಬಿಟ್ಟು ಈ ರೀತಿ ಆಗಿರುತ್ತೆ. ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಎಲ್ಲವನ್ನು ಬೆರಕೆ ಮಾಡಿ ಕಲಿಸ್ಬಿಟ್ಟು ಇವಾಗ ನೀಟಾಗಿ ನಾನು ಹೇರ್ಸಿಗೆ ಅಪ್ಲೈ ಮಾಡ್ಕೋತೇನೆ. ಯಾವುದೇ ರೀತಿಯ ಗ್ಲೌಸನ್ನು ಯೂಸ್ ಮಾಡಿಲ್ಲ. ಮೆಹಂದಿ ಅಂದರೆ ನಂಗೆ ತುಂಬ ಇಷ್ಟ, ಕೈಗೂ ಕೂಡ ಒಂದು ರೆಡ್ ಆಗಿತ್ತು. ಅದಕ್ಕೆ ನಾನು ಯಾರ್ದು ಹೆಲ್ಪ್ ಇಲ್ಲದೆ ನಾನೇ ಅಪ್ಲೈ ಮಾಡ್ಕೋತೇನೆ. ಗ್ಲೌಸ್ನೂ ಕೂಡ ಹಾಕೋದಿಲ್ಲ. ಇದೇನು ಬ್ಲ್ಯಾಕ್ ಏನು ಆಗೋದಿಲ್ಲ ಮತ್ತು ಕೆಮಿಕಲ್ಸ್ ಇಲ್ಲ ಅಂತ, ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ ಅಂತ ನಾನು ಕೈಯನ್ನೇ ಯೂಸ್ ಮಾಡ್ಕೊಂಡಿದ್ದೇನೆ. ಕೈಯಲ್ಲೇ ಫುಲ್ ಎಲ್ಲ ಕಡೆಯೂ ಅಪ್ಲೈ ಮಾಡಿದ್ದೀನಿ. ಎಲ್ಲೆಲ್ಲ ವೈಟ್ ಹೇರ್ಸ್ ಇದೆ ಎಲ್ಲ ಕಡೆಯೂ ಕೂಡ ನಾನು ಮೆಹಂದಿನ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿದ್ದೇನೆ. ನೋಡಿದ್ರಲ್ಲ, ಫಸ್ಟ್ ತೋರಿಸಿದ್ದೆ ನಾನು ನನಗೆ ಎಷ್ಟೊಂದು ಹೇರ್ಸ್ ವೈಟ್ ಆಗಿತ್ತು ಅಂತ. ಹಾಗೆ ನೋಡಿ, ಎಲ್ಲ ಕಡೆಯೂ ಕೂದಲು ತೆಗೆದು ಎಲ್ಲ ಕಡೆಯೂ ಅಪ್ಲೈ ಮಾಡಿಕೊಂಡು ಬಂದಿದ್ದೇನೆ. ನೀಟಾಗಿ ಎಲ್ಲ ಸೈಡು ಆಯಿತು. ಇವಾಗ ನೋಡಿ, ವಾಶ್ ಮಾಡ್ಕೊಂಡು ಬಂದೆ. ಇವಾಗ ತಣ್ಣೀರಲ್ಲೇ ವಾಶ್ ಮಾಡ್ಬೋದು, ಬಿಸಿನೀರಲ್ಲೂ ಕೂಡ ವಾಶ್ ಮಾಡ್ಬೋದು. ನಾನು ಇಲ್ಲಿ ತಣ್ಣೀರಲ್ಲೇ ವಾಶ್ ಮಾಡಿದ್ದೇನೆ. ಚೆನ್ನಾಗಿ ಕಲರ್ ಬಂದಿದೆ, ಎಲ್ಲನೂ ಕೂಡ ಆರೆಂಜ್ ಆಗಿದೆ. ನಾನು ತೋರಿಸಿದೆ ಎಷ್ಟು ವೈಟ್ ಇತ್ತು ನನ್ನ ಹೇರ್ಸು ಫಸ್ಟಿಗೆ ಅಂತ. ನೋಡಿ, ಈ ಥರ ಕಲರ್ ಬರಬೇಕದು. ಈ ಥರ ಕಲರ್ ಬಂದಾಗ ಇಂಡಿಗೋ ಪೌಡ್ರನ್ನ ಹಾಕಿದಾಗ ಅದು ಕಪ್ಪಾಗಿ ಚೆನ್ನಾಗಿ ಆಗುತ್ತೆ. ನೋಡಿ, ನಾನು ಇಂಡಿಗೋ ಪೌಡ್ರನ್ನು ತೋರಿಸ್ತಾ ಇದ್ದೇನೆ. ನಾನು ಇದನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೇನೆ. ಇದು ಫಸ್ಟ್ ಸಲ ಯೂಸ್ ಮಾಡಬೇಕಾದ್ರೆ ನನಗೂ ಭಯ ಇತ್ತು, ಚೆನ್ನಾಗಿ ಬರುತ್ತೋ ಇಲ್ವೋ. ತುಂಬ ಜನ ಹೇಳ್ತಾರೆ ಮೆಡಿಕಲ್ ಶಾಪಲ್ಲೇ ತೊಗೋಬೇಕು ಅಂತ, ಬಟ್ ನಾನು ಇದನ್ನು ಆನ್ಲೈನಲ್ಲೇ ತರಿಸಿದ್ದೇನೆ. ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ. ನೋಡಿ, ಈ ರೀತಿ ನಾನು ಇದಕ್ಕೇನು ತುಂಬ ಹೊತ್ತಿಡೋದು ಬೇಡ, ಒಂದು 10 minutes ಇಟ್ಟರೆ ಸಾಕು. ಆದರೆ ಇದನ್ನು ಬೆಚ್ಚಗಿನ ನೀರಲ್ಲೇ ಕಲಿಸ್ಬೇಕಾಗತ್ತೆ. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಕಲಿಸ್ಕೊಂಡು ಈ ಹದದಲ್ಲಿ ಮಾಡಿಟ್ಕೊಂಡಿದ್ದೇನೆ. ಇದನ್ನು ಕೂಡ ಎಲ್ಲೆಲ್ಲಿ ಬ್ರೌನ್ ಹೇರ್ಸ್ ಆಗಿತ್ತಲ್ವ ಅಲ್ಲೆಲ್ಲನೂ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೇನೆ. ಬಟ್ ಇದಕ್ಕೆ ಇಂಡಿಗೋ ಪೌಡ್ರನ್ನು ಅಪ್ಲೈ ಮಾಡಬೇಕಾದ್ರೆ ನಾವು ಗ್ಲೌಸನ್ನು
ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಕೈ ಎಲ್ಲ ಬ್ಲ್ಯಾಕ್ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಇದು ಗ್ಲೌಸನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಬ್ರಷ್ ಏನು ಯೂಸ್ ಮಾಡಿಲ್ಲ, ಹಾಗೆ ಕೈಯಿಂದನೇ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೇನೆ. ಬ್ರಷ್ ಯೂಸ್ ಮಾಡೋರು ಯೂಸ್ ಮಾಡ್ಬೋದು. ಯೂಸ್ ಮಾಡಿದ ಮೇಲೆ ಇದನ್ನು ಒಂದು 2 hours ಬಿಟ್ಟ ಮೇಲೆ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ್ಮೇಲೆ ಈ ರೀತಿ ಆಗಿದೆ, ಚೆನ್ನಾಗಾಗತ್ತೆ. ಹೆನ್ನಾ ಪೌಡ್ರನ್ನು ಕೂಡ ಅದು ನೂಪುರ್ ಮೆಹಂದಿ, ಅದು ಮೆಹಂದಿ ಕೂಡ 2 hours ಬಿಟ್ಟಿರಬೇಕು. ಆದಮೇಲೆ ತಲೆ ಸ್ನಾನ ಮಾಡಬೇಕು. ಇದನ್ನು ನೂಪುರ್ ಮೆಹಂದಿ, ಇದನ್ನು ಅಷ್ಟೇ, ಇಂಡಿಗೋ ಪೌಡ್ರನ್ನು 2 hours ಆದಮೇಲೆ ವಾಶ್ ಮಾಡಬೇಕು. ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂದರೆ ನಂದು ಫುಲ್ಲು ಬ್ಲ್ಯಾಕ್ ಆಗಿದೆ. ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ. ಇದನ್ನೇ ನೀವು ಕೂಡ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಆಗುತ್ತೆ, ಕಪ್ಪಾಗುತ್ತೆ. ಈ ವಿಡಿಯೋ ಲೈಕ್ ಆದರೆ